ಇಲ್ಲೊಬ್ಬ ಪ್ರಾಜ್ಞ ಸಜ್ಜನಿಕೆ ಅಂದರೆ ಏನು? ಅದು ಸುಲಭದ್ದಲ್ಲ, ಕತ್ತಿಯ ಅಲಗಿನ ಮೇಲಿನ ನಡೆಯಂತೆ ಇರುವಂಥದ್ದು. ಆದರೂ ಅದನ್ನು ನಾವು ಅನುಸರಿಸಬೇಕು ಅನ್ನೋದನ್ನು ಹೇಳ್ತಾನೆ. ಯಾವುದೆಲ್ಲ ಸಜ್ಜನಿಕೆ? ಅದು ಯಾಕೆ ಕತ್ತಿಯ ಅಲಗಿನ ಮೇಲಿನ ನಡೆ? ಗಮನಿಸೋಣ. ಪ್ರಧಾನಂ ಪ್ರಚ್ಛನ್ನಂ ಗೃಹಮುಪಗತೆ ಸಂಭ್ರಮ ವಿಧಿ ಪ್ರಿಯಂಕೃತ್ವ ಮೌನಂ ಸದಸಿ ಕಥನಂ ನಾಪ್ಯುಪಕೃತೆ ಅನುತ್ಸೇಕೋ ಲಕ್ಷ್ಮ್ಯಾಂ ನಿರಭಿಭವಸಾರಾ ಪರಕಥಾ ಸತಾಂಕೇನೋದ್ದಿಷ್ಟಂ ವಿಷಮಮಸಿಧಾರಾವ್ರತಮಿದಂ. ಯಾರಿಗಾದರೂ ಏನನ್ನು ಕೊಟ್ಟರೆ ಅದನ್ನು ಗುಟ್ಟಾಗಿ ಕೊಡೋದು, ಎಲ್ಲರಿಗೂ ತಿಳಿಸಿ ಗೊತ್ತು ಮಾಡಿ ಕೊಡೋದಿಲ್ಲ. ಯಾರಾದರೂ ಮನೆಗೆ ಬಂದರೆ ಸಂಭ್ರಮದಿಂದ, ಉತ್ಸಾಹದಿಂದ, ಸಂತೋಷದಿಂದ ಆತಿಥ್ಯ ಮಾಡೋದು, ಯಾರಿಗಾದರೂ ಇಷ್ಟವಾದ ಕ್ರಿಯೆಗಳನ್ನು ಮಾಡಿಯೂ ಮೌನ ವಹಿಸೋದು, ಸಭೆಗಳಲ್ಲಿ 4 ಜನ ಇದ್ದಾಗ ಚೆನ್ನಾಗಿ ಮಾತನಾಡುವುದು, ತಾನು ಯಾರಿಗಾದರೂ ಉಪಕರಿಸಿದರೆ ಅದರ ಕುರಿತು ಒಂದು ಶಬ್ದವನ್ನು ಆಡದೇ ಇರೋದು, ಸಂಪತ್ತು ಬಂದರೆ ಗರ್ವಪಡದೇ ಇರೋದು, ಬೇರೆಯವರ ಕುರಿತು ಮಾತುಕತೆ ಇದೆ ಆದರೆ ಅದರಲ್ಲಿ ಪರನಿಂದೆ ಇಲ್ಲ, ಅವರನ್ನು ನಿಂದಿಸೋದಿಲ್ಲ. ಇದು ಕತ್ತಿಯ ಅಲುಗಿನ ಮೇಲೆ ನಡೆಯುವ ವ್ರತ. ಇಂಥ ವ್ರತವನ್ನು ನಡೆಸುವಂಥ ಸಜ್ಜನನಿಗೆ ಯಾರು ಉಪದೇಶಿಸಿದರು ಅಂತ ಈ ಪ್ರಾಜ್ಞ ಕೇಳ್ತಾ ಹೇಗೆ ಬದುಕಬೇಕು ಅಂತ ದಾರಿ ತೋರಿಸ್ತಾನೆ. ಶುಭಂ ಭೂಯಾತ್.